ಈಗ ಇವತ್ತಿನ ಕಾಲಘಟ್ಟದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು ಎಲ್ಲವೂ ಕೂಡ ನೀವು ಭಾಳ ಹತ್ತಿರದಿಂದ ನೋಡಿದ್ದೀರಿ. ನಿಮ್ಮ ಹತ್ರ ಏನೋ ಮುಚ್ಚುಮರೆ ಮಾಡಲಿಕ್ಕೆ ಆಗೋದಿಲ್ಲ. ಮಾಧ್ಯಮದ ಮಿತ್ರರು ನೀವು ಹಾಸನ ಜಿಲ್ಲೆ, ಮೈಸೂರು ಜಿಲ್ಲೆ ಎಲ್ಲ ಕನೆಕ್ಷನಲ್ಲಿ ಇರ್ತಕ್ಕಂಥವ್ರೆ, ಎಲ್ಲ ನೋಡ್ತಾ ಇರ್ತೀರಿ ಏನೇನು ನಡೀತಾ ಇದೆ, ಏನೇನು ಬೆಳವಣಿಗೆಗಳಾಗಿದೆ ಅಂತ. ಬಹುಶಃ ಏನಿಲ್ಲ, ಈಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷಕ್ಕಿರ್ಬೋದು, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ, ಕುಮಾರಣ್ಣನ ಮೇಲೆ ಭಾಳ ಅತ್ಯಂತ ಅಭಿಮಾನಿಗಳು ಇರ್ತಕ್ಕಂಥ ಕ್ಷೇತ್ರ. ನಮ್ಮನ್ನು ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಆ ಕ್ಷೇತ್ರದಲ್ಲಿದೆ. ಸ್ವಾಭಾವಿಕವಾಗಿ ಕೆಲವೊಂದಷ್ಟು ಸಾರ್ವಜನಿಕ ವಲಯದಲ್ಲಿ ನಿಂತು ಚುನಾಯಿತ ಪ್ರತಿನಿಧಿಗಳು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕರ್ತರಲ್ಲೂ ಕೂಡ ಇರುಸು ಮುರುಸು ಉಂಟಾಗಿರ್ತಕ್ಕಂಥದ್ದು ಕೂಡ ಸತ್ಯ. ಆದರೆ ಈಗ ಇಲ್ಲಿ ಮಾಧ್ಯಮದ ಮುಂದೆ ಇವೆಲ್ಲವೂ ಕೂಡ ಮಾತನಾಡಿ ಇತ್ಯರ್ಥ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ. ಇದು ಏನೇ ಬಗೆಹರಿಬೇಕು ಅಂತಕ್ಕಂಥದ್ದು ಆದರೂ ಕೂಡ ಕಾಲ ಬರಬೇಕು, ಕಾಲ ನಿರ್ಣಯ ಮಾಡುತ್ತೆ. ಜೊತೆಯಲ್ಲಿ ಪಕ್ಷದ ವರಿಷ್ಠರಿದ್ದಾರೆ, ವರಿಷ್ಠರು ಕಾರ್ಯಕರ್ತರ ಗೌರವವನ್ನು ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿಯಲ್ಲಿ, ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥ ದೃಷ್ಟಿಯಲ್ಲಿ ಆಯಾ ಸಂದರ್ಭಕ್ಕೆ ತೀರ್ಮಾನವನ್ನು ಒಳ್ಳೆ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ನಾನು ಈ ಪಕ್ಷದ ಕಾರ್ಯಕರ್ತನಾಗ ನಮ್ಮ ಕೈ ಇಟ್ಕೊಂಡಿದ್ದೀನಿ. ಭಾಷಣ ಮಾಡುವಾಗ ನಾವು ಹೇಳಿದ್ರಿ HD ಕುಮಾರಸ್ವಾಮಿ ಮುಂದಿನ CM ಅವ್ರನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ನಮ್ಮ ಎಲ್ಲ ಜನ ಹೇಳ್ತಾರೆ ಅಂತ. ಅದಕ್ಕೆ ಪೂರಕವಾಗಿ ಪ್ರೀತಮ್ ಗೌಡ್ರು ಹೇಳಿದ್ದಾರೆ, ಅದು ಅವರು ಜನರನ್ನ ಜೋಶ್ ಮಾಡೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅವರೇ ಈ 2028ಕ್ಕೆ CM ಆಗ್ತಾರೆ ಅಂತ ಪ್ರೀತಮ್ ಗೌಡ್ರು. ಜನತಾದಳ ಪಕ್ಷದ ನಾಯಕತ್ವದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರೇವಣ್ಣ ಸಾಹೇಬರು, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ರೇವಣ್ಣ ಸಾಹೇಬರ ಒಂದು ರಾಜಕೀಯದ ಶಕ್ತಿಯು ಕೂಡ ಭಾಳ ಪ್ರಬಲವಾಗಿದೆ. ಅವರ ಜೊತೆಯಲ್ಲಿ ಈ ನಾಯಕತ್ವದ JDS ಪಕ್ಷದ ನಾಯಕತ್ವದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಕಳೆದ 20 ವರ್ಷದಿಂದ ನಿರಂತರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೇವಲ ಒಂದು ವಾರದ ಹಿಂದೆನೇ ಅನೌನ್ಸ್ಮೆಂಟ್ ಆಯಿತು, ಒಂದು 20 ವರ್ಷ ಪೂರೈಸಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಅಂತಕ್ಕಂಥ. ಇವತ್ತಿಗೂ ಕೂಡ ಕುಮಾರಣ್ಣ ಅವರು ಕೊಟ್ಟಂಥ ಆಡಳಿತ, ನಾನು ಜನರೊಂದಿಗೆ ಜನತಾದಳ ಮಾಡಿದಾಗ 9,000 ಕಿಲೋಮೀಟ್ರ್ ಪ್ರವಾಸ ಮಾಡಿದ್ದೆ, 52 ಕ್ಷೇತ್ರ ಓಡಾಡ್ಕೊಂಬಂದಿದ್ದೇನೆ ಮೊದಲನೇ ಹಂತದಲ್ಲಿ. ಎಲ್ಲೋದ್ರೂ ಕೂಡ ಇವತ್ತಿನ ಈ ಸರ್ಕಾರದ ದುರಾಡಳಿತ ಜೊತೆಯಲ್ಲಿ ಕೆಲವೊಂದಷ್ಟು ಏನು ಸರ್ಕಾರದ ನಡವಳಿಕೆಗಳಿದೆ ಇವೆಲ್ಲವೂ ನೋಡಿ ಜನ ಬೇಸತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜನ ಎಲ್ಲೋದ್ರೂ ಕೂಡ ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತಕ್ಕಂಥ ಪ್ರಸ್ತಾಪಗಳು ಈಗಾಗಲೇ ಭಾಳ ಗಟ್ಟಿಯಾಗಿ ನಡೀತಾ ಇದೆ. ಅದಕ್ಕೆ ನಾನು ಸಾಕ್ಷಿ ಇದ್ದೇನೆ. ನಮ್ಮ ಕಾರ್ಯಕರ್ತರಿಗೆ ಅಂತಿಮವಾಗಿ ನೋಡೋಣ, ಇದು ಜನತಾದಳ ಪಕ್ಷ ಅಂದರೆ ಕುಮಾರಣ್ಣವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ 28. ಹಾಗಾಗಿ ಒಂದು ನಿಮಿಷ ಪ್ರಶ್ನೆ ಕೇಳಿದಿರಿ, ಮುಗಿಸ್ತೀನಿ, ಯಾಕೆ ಆತಂಕ ಬೀಳ್ತೀರಿ, ಅರ್ಜೆನ್ಸಿ ಯಾಕೆ? ಹಾಗಾಗಿ ನೋಡಿ ಅಣ್ಣ, ಇದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಅಷ್ಟೇ ಅಲ್ಲ, ಜನರ ಭಾವನೆಯೂ ಇದೇ ಆಗಿದೆ. ಅದನ್ನು ನಾನು ಹೊರಗಡೆ ಹಾಕಿದ್ದೀನಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅಂತಿಮವಾಗಿ ಇವತ್ತು ನಾವು NDA ಮಿತ್ರಕೂಟದಲ್ಲಿ ನಾವೊಂದು ಪ್ರಾದೇಶಿಕ ಪಕ್ಷ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಅವರು ಒಂದಾಗಿದ್ದೇವೆ, ರಾಜ್ಯದ ಹಿತದೃಷ್ಟಿಯಿಂದ ಒಂದಾಗಿದ್ದೇವೆ. ರಾಜ್ಯದ ಜನತೆಯೂ ಕೂಡ ಅದಕ್ಕೆ ಪೂರಕವಾಗಿ ಸಹಿ ಹಾಕಿದ್ದಾರೆ. ಲೋಕಸಭಾ ಸಂಸದರು 19 ಜನನ ಗೆಲ್ಲಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಕುಮಾರಣ್ಣ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೋ, ಆಗಬೇಕು, ಏನಾಗಬೇಕು, ರಾಜ್ಯ ರಾಜಕಾರಣಕ್ಕೆ ಅವ್ರು ಯಾವಾಗ ಬರಬೇಕು, ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಕಾಲ ಬಂದಂಥ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೊಳ್ತಾರೆ. ಅಲ್ಲ, ಈಗ ರಾಜ್ಯ BS ಯಡಿಯೂರಪ್ಪನವರು ಕೂಡ ಅನಿವಾರ್ಯತೆ ಇದೆ, ನಾವು ಒಟ್ಟಾಗಿ ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಕೆಲವು BJP ಕುಮಾರಣ್ಣನ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆದರೆ ನಿನ್ನೆ ಪ್ರೀತಮ್ ಗೌಡರು ಮಾತಾಡಿದ್ದಾರೆ, ನಾವು 107 ಸೀಟ್ ಗೆದ್ರೆ ಅವ್ರಿಗೆ ಯಾವ ರೀತಿ ಮುಖ್ಯಮಂತ್ರಿ ಬಿಟ್ಕೊಡೋಣ. ನೋಡೋಣ, ಈಗ ಒಂದು ಮಾತು ಹೇಳ್ಬಿಡ್ತೀನಿ ಕ್ಲಿಯರಾಗೆ. ಈಗ BJP ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತು ಪಾಲಿನ ಕಮಿಟಿ ಅಂತ ಒಂದಿರುತ್ತೆ, ಹೌದಲ್ವಾ? ಡಿಸಿಪ್ಲಿನರಿ ಕಮಿಟಿ ಅಂತ ಒಂದಿರುತ್ತೆ, ನಮ್ಮಲ್ಲೂ ಇದೆ. ಹಾಗಾಗಿ ಆ ಶಿಸ್ತು ಪಾಲಿನ ಕಮಿಟಿ ಯಾರ್ಯಾರು ಪಕ್ಷದ ಅಶಿಸ್ತಿನ ನಡವಳಿಕೆಗಳಿಗೆ ಕಾರಣಕರ್ತರಾಗ್ತಾರೆ, ಆಯಾ ಪಕ್ಷದ ಆ ಕಮಿಟಿನಲ್ಲಿ ಬಹುಶಃ ಇವೆಲ್ಲವೂ ಕೂಡ ಬೀದಿಲಿ ನಿಂತ್ಕೊಂಡು ಬೀದಿ ರಂಪಾಟ ಮಾಡಿಕೊಂಡು ಎರಡು ಪಕ್ಷದ ಕಾರ್ಯಕರ್ತರು ಗೌರವ ಕಳ್ಕೊಂಡು, ನಾಯಕರು ಗೌರವ ಕಳ್ಕೊಂಡು ಮಾತನಾಡಬೇಡಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಂಥವ್ರಿಗೆ ತಿದ್ದು ಬುದ್ಧಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ. ಕಾದ್ ನೋಡೋಣ, ಬನ್ನಿ. ಥ್ಯಾಂಕ್ ಯು. ರೈಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.